ಸ್ಥಿರವಾದ ಅಸ್ತಿವಾರದ ಮೇಲೆ ಕಟ್ಟೋಣ ಬನ್ನಿರಿ, ಬಲವಾದ ಬುನಾದಿಯ ಮೇಲೆ ಕಟ್ಟೋಣ ಬನ್ನಿರಿ, ಸ್ಥಿರವಾದ ಅಸ್ತಿವಾರದ ಮೇಲೆ ಕಟ್ಟೋಣ ಬನ್ನಿರಿ, ಬಲವಾದ ಬುನಾದಿಯ ಮೇಲೆ ಕಟ್ಟೋಣ ಬನ್ನಿರಿ. ನೀನು ಬಂಡೆಯ ಮೇಲಿನ ಮನೆಯೋ, ಉಸುಬಿನ ಮೇಲಿನ ಮನೆಯೋ, ಸ್ಥಿರವಾದ ಬಂಡೆಯು ಕ್ರಿಸ್ತನು, ಕಳ್ಳುಸುಬು ಸೈತಾನನು. ಸ್ಥಿರವಾದ ಅಸ್ತಿವಾರದ ಮೇಲೆ ಕಟ್ಟೋಣ ಬನ್ನಿರಿ, ಬಲವಾದ ಬುನಾದಿಯ ಮೇಲೆ ಕಟ್ಟೋಣ ಬನ್ನಿರಿ. ಬೇಡವೆಂದು ಬಿಟ್ಟಂತ ಕಲ್ಲು ಮೂಲೆಗಲ್ಲಾಯಿತು, ಆ ಮೂಲೆಗಲ್ಲು ಚಿಯೋನಿನಲ್ಲಿ ಸ್ಥಿರವಾಯಿತು. ಬೇಡವೆಂದು ಬಿಟ್ಟಂತ ಕಲ್ಲು ಮೂಲೆಗಲ್ಲಾಯಿತು, ಆ ಮೂಲೆಗಲ್ಲು ಚಿಯೋನಿನಲ್ಲಿ ಸ್ಥಿರವಾಯಿತು. ಇದು ಕರ್ತನಿಂದಲೇ ಆಯಿತು, ಆಶ್ಚರ್ಯವಾಗಿ ತೋರಿತು. ಮುಖ್ಯವಾದ ಮೂಲೆಗಲ್ಲು ಕ್ರಿಸ್ತನು, ಒಳ್ಳೆಯ ಸ್ಥಿರವಾದನು. ಸ್ಥಿರವಾದ ಅಸ್ತಿವಾರದ ಮೇಲೆ ಕಟ್ಟೋಣ ಬನ್ನಿರಿ, ಬಲವಾದ ಬುನಾದಿಯ ಮೇಲೆ ಕಟ್ಟೋಣ ಬನ್ನಿರಿ. ವಾಕ್ಯ ಕೇಳಿ ಅದರಂತೆ ನಡೆದರೆ ಬಂಡೆಯ ಮೇಲಿನ ಮನೆ, ನೀನು ವಾಕ್ಯದಂತೆ ನಡೆಯದಿದ್ದರೆ ಉಸುಬಿನ ಮೇಲಿನ ಮನೆ. ಪ್ರೀತಿಯುಳ್ಳ ಸ್ನೇಹಿತರೆ, ಜೀವಕ್ಕಿಂತ ಮರಣವನ್ನೇ ಆಶಿಸಿದ ಅನೇಕ ವ್ಯಕ್ತಿಗಳನ್ನು ನಾವು ನೋಡುತ್ತೇವೆ. ಆದರೆ ಇಂತಹ ಬಯಕೆಗಳು ಯಾವ ಪ್ರಯೋಜನ ಕೊಡಲಾರದು. ಯೋಬನ ಸ್ನೇಹಿತನಾದ ಎಲಿಫಜನ ಮೊದಲನೇ ಸಂವಾದ ಏನಾಗಿತ್ತು? ಅದರಲ್ಲಿ ಏನಾದರೂ ಹೊಸತನ ಇತ್ತೋ? ಬನ್ನಿರಿ, ಇಂದಿನ ಅಧ್ಯಯನದಲ್ಲಿ ತಿಳಿದುಕೊಳ್ಳೋಣ. ಈ ಮೂಲಕ ನಾವು ಆತ್ಮದಲ್ಲಿ ಬಲ ಹೊಂದೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಕರ್ತನಲ್ಲಿ ಪ್ರಿಯರೇ, ದೇವರ ಮಹಾಕೃಪೆಯಿಂದ ನಾವು ಯೋಬನ ಪುಸ್ತಕದ ಅಧ್ಯಯನದಲ್ಲಿ ಮುಂದೆ ಸಾಗುತ್ತಾ ಇದ್ದೇವೆ. ನಮ್ಮ ಅಧ್ಯಯನದಲ್ಲಿ ಮುಂದುವರಿಯುವ ಹಾಗೆ ಯೋಬ 3ನೇ ಅಧ್ಯಾಯ 13 ಮತ್ತು 14ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಹಾಗಿಲ್ಲದಿದ್ದರೆ ನಾನು ಮಲಗಿ ಸುಮ್ಮನಿದ್ದು ನಿದ್ರೆ ಮಾಡುತ್ತಿದ್ದೇನು. ಭೂಲೋಕದಲ್ಲಿ ಹಾಳುಬಿದ್ದ ಪಟ್ಟಣಗಳನ್ನು ತಮಗಾಗಿ ಕಟ್ಟಿಸಿಕೊಂಡ ಅರಸರೊಂದಿಗೂ ಮಂತ್ರಿಗಳೊಡನೆಯೂ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರು ದೊಡ್ಡ ಸ್ಮಾರಕಗಳನ್ನು ಇಲ್ಲವೇ ತಮಗಾಗಿ ಪಿರಾಮಿಡ್ಗಳನ್ನು ಕಟ್ಟಿಸಿಕೊಂಡಿದ್ದಾರೆ ಎಂಬುದಾಗಿ ನಾವು ನೋಡುತ್ತೇವೆ. ಯೋಬ 3ನೇ ಅಧ್ಯಾಯ 15 ಮತ್ತು 16ನೇ ವಚನ ಹೀಗೆ ಹೇಳುತ್ತದೆ, ಬಂಗಾರವನ್ನು ಕೂಡಿಸಿಟ್ಟು ತಮ್ಮ ಮನೆಗಳನ್ನು ಬೆಳ್ಳಿಯಿಂದ ತುಂಬಿಸಿದ ಅಧಿಪತಿಗಳ ಸಂಗಡಲೂ ವಿಶ್ರಮಿಸಿಕೊಳ್ಳುತ್ತಿದ್ದೆನು. ಒಂದು ವೇಳೆ ನಾನು ಗರ್ಭಸ್ರಾವವಾಗಿ ಬಿದ್ದ ಹೂಳಿಟ್ಟ ಪಿಂಡದಂತೆಯಾಗಲಿ
ಬೆಳಕನ್ನೇ ಕಾಣದ ಸತ್ತ ಕೂಸುಗಳಂತೆಯಾಗಲಿ ಆಗಿದ್ದರೆ ಜನ್ಮವಿಲ್ಲದೆ ಇರುತ್ತಿದ್ದೆನೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಾನು ಹುಟ್ಟುವಾಗಲೇ ಸತ್ತಿದ್ದರೆ ಒಳ್ಳೆಯದಿತ್ತು ಎಂದು ಹೇಳುತ್ತಾನೆ. ಆದರೆ ಈ ಸ್ಥಿತಿಯು ತನಗುಂಟಾಗಲಿಲ್ಲವೆಂದು ಯೋಬನು ದೂರುತ್ತಾನೆ. ಮರಣವು ಸಮಾನತೆಯನ್ನುಂಟು ಮಾಡುವಂಥದ್ದೆಂದು ಅವನು ಹೇಳುತ್ತಾನೆ. ಎಲ್ಲರೂ ಸಮಾನವಾಗಿಯೇ ನಿದ್ರಿಸುತ್ತಾರೆ. ಈ ಅಧ್ಯಾಯದಲ್ಲಿ ಯೋಬನು 2 ಸಂಗತಿಗಳನ್ನು ಹೇಳುತ್ತಿದ್ದಾನೆ. ತಾನು ಹುಟ್ಟದೇ ಇದ್ದಿದ್ದರೆ ಒಳ್ಳೆಯದಿತ್ತೆಂದು ಆಶಿಸುತ್ತಾನೆ. ಆದರೆ ಹುಟ್ಟಿಯಾದ ಮೇಲೆ ಆಗಲೇ ಸತ್ತಿದ್ದರೆ ಒಳ್ಳೆಯದಿತ್ತೆಂದೂ ಹೇಳುತ್ತಾನೆ. ಪ್ರಿಯರೇ, ಈ 2 ಆಶೆಗಳನ್ನು ಹೇಳಿಕೊಳ್ಳುತ್ತಾನೆ. ಅವನ ಸಂಕಟಗಳಿಗೆ ಯಾವ ಪರಿಹಾರವೂ ದೊರೆಯುವುದಿಲ್ಲ. ಮುಂದಕ್ಕೆ ನೋಡೋಣ. ಯೋಬ 3ನೇ ಅಧ್ಯಾಯ 17ನೇ ವಚನದಿಂದ 24ನೇ ವಚನದವರೆಗೆ. ಅಲ್ಲಿ ಹೀಗೆ ಬರೆದದೆ: ಅಲ್ಲಿ ದುಷ್ಟರ ಆಗ್ರಹವು ಅಣಗಿ ಹೋಗುವುದು, ದಣಿದವರು, ದಣಿವಾರಿಸಿಕೊಳ್ಳುವವರು, ಸೆರೆಯಾದವರು ಬಾಧಿಸುವ ಅಧಿಕಾರಿಯ ಧ್ವನಿಯನ್ನೇ ಕೇಳದೆ ಗುಂಪು ಗುಂಪಾಗಿ ವಿಶ್ರಮಿಸಿಕೊಳ್ಳುವರು. ಅಲ್ಲಿ ದೊಡ್ಡವರು ಚಿಕ್ಕವರು ಎಂಬ ಭೇದವಿಲ್ಲ, ಆಳು ಒಡೆಯ ಎಂಬ ಕಟ್ಟಳೆಯೂ ಇಲ್ಲ. ಕಷ್ಟದಲ್ಲಿರುವವನಿಗೆ ಬೆಳಕನ್ನು, ಮನನೊಂದವರಿಗೆ ಜೀವವನ್ನು ಕೊಡುವುದೇಕೆ? ಅವರು ನಿಕ್ಷೇಪಕ್ಕಾಗಿ ಅಗೆಯುವ ಆಶೆಗಿಂತಲೂ ಹೆಚ್ಚಾದ ಆಶೆಯಿಂದ ಮರಣವನ್ನು ಆರೈಸಿ ಹುಡುಕಿದರೂ ಅದು ದೊರೆಯದು. ಸಮಾಧಿಗೆ ಸೇರುವಾಗ ಬಹಳವಾಗಿ ಹರ್ಷಿಸಿ ಉಲ್ಲಾಸಪಡುತ್ತಾರೆ. ದೇವರು ಒಬ್ಬನ ಸುತ್ತಲೂ ಬೇಲಿ ಹಾಕಿ ದಾರಿ ಕಟ್ಟಿದ ಮೇಲೆ ಅವನಿಗೆ ಏಕೆ ಬೆಳಕನ್ನು ಕೊಡುತ್ತಾನೆ? ನಿಟ್ಟುಸಿರೇ ನನ್ನೆದುರಿಗೆ ಬರುವ ಆಹಾರವಾಗಿದೆ, ನನ್ನ ನರಳಾಟವು ಜಲಧಾರೆಯಂತಿದೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಜೀವಕ್ಕಿಂತಲೂ ಮರಣವೇ ಹೆಚ್ಚು ಆಶಿಸಿದ ವಿಷಯವಾಗಿದೆ. ಜೀವನವೆಂದರೆ ಒಂದು ದೊಡ್ಡ ಭಾರವೆಂದು ಹೇಳುತ್ತಾನೆ. ಅವನು ಬದುಕಲು ಇಷ್ಟಪಡದೆ ಸಾಯಲಿಕ್ಕೆ ಆಶಿಸುತ್ತಾನೆ. ಗಣಿಯನ್ನು ಬಂಗಾರಕ್ಕಾಗಿ ಅಗೆಯುವವನು, ಬಂಗಾರ ಸಿಕ್ಕಿದವನು ಸಂತೋಷಿಸುವಂತೆ ಮರಣವನ್ನು ಸ್ವೀಕರಿಸುತ್ತೇನೆ ಎಂದು ಹೇಳುತ್ತಾನೆ. ಅವನ ಸ್ಥಿತಿ ತುಂಬ ಅಸಹಾಯಕ ಸ್ಥಿತಿಯದಾಗಿತ್ತು. ಅವನು ಒಂಟಿಯಾಗಿದ್ದನು. ಯೋಬ 3ನೇ ಅಧ್ಯಾಯ 25 ಮತ್ತು 26ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನನಗೆ ಭಯವು ಹುಟ್ಟಿದೊಡನೆಯೇ ಆಪತ್ತು ಸಂಭವಿಸುವುದು. ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೇ ಬರುವುದು. ನನಗೆ ಯಾವ ಶಾಂತಿಯೂ ವಿಶ್ರಾಂತಿಯೂ ಉಪಶಮನವೂ ಇರುವುದಿಲ್ಲ, ಯಾವಾಗಲೂ ಕಳವಳವೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಊಚ್ ದೇಶದಲ್ಲಿ ಯೋಬನು ಸಮೃದ್ಧಿ ಸಮಾಧಾನಗಳಿಂದ ಜೀವಿಸುತ್ತಿದ್ದನು. ಎಲ್ಲವೂ ಸುಗಮವಾಗಿ ನಡೆಯುತ್ತಿತ್ತು. ಸುಖಭೋಗದಲ್ಲಿ ಜೀವಿಸುತ್ತಿದ್ದನು. ಎಲ್ಲರೂ ಅವನ ಕಡೆಗೆ ಬೆರಳು ತೋರಿಸಿ, ಯೋಬನನ್ನು ನೋಡಿರಿ, ಅವನು ನಿಜವಾಗಿ ಒಳ್ಳೆಯ ಜೀವಿತ ಜೀವಿಸುತ್ತಿದ್ದಾನೆ ಎನ್ನುತ್ತಿದ್ದರು. ಯೋಬನು ಹೇಳುತ್ತಾನೆ, ಅದೇ ಸಮಯದಲ್ಲಿ ನಾನು ಭಯದಲ್ಲಿ ಜೀವಿಸುತ್ತಿದ್ದೆ. ನಾನು ಭಯಪಟ್ಟ ಸಂಗತಿಯು ಈಗ ನನ್ನ ಮೇಲೆ ಬಂದದೆ. ಅವನ ಸಂಭ್ರಮದ ದಿನಗಳಲ್ಲಿ ಅವನಲ್ಲಿದ್ದ ಶಾಂತತೆಯು ಜೀವಿತದ ಅನಿಶ್ಚಿತತೆಯಿಂದ ಕುಂದಿಸಲ್ಪಟ್ಟಿತು. ಕರ್ತನಲ್ಲಿ ಪ್ರಿಯರೇ, ಈ ದಿನಗಳಲ್ಲಿಯೂ ಅನೇಕರು ಈ ರೀತಿಯ ಭಯದಲ್ಲಿ ತುಂಬಿರುತ್ತಾರೆಂದು ನಾನು ಭಾವಿಸುತ್ತೇನೆ. ತಮಗೇನೂ ಬಹು ಭಯಂಕರವಾದದ್ದು ಸಂಭವಿಸಲಿದೆ ಎಂದು ಅವರು ಭಯಪಡುತ್ತಾರೆ. ನಮ್ಮ ಸಮಸ್ಯೆ ಎಂದರೆ ನಾವು ರಕ್ಷಕನನ್ನು ಹಿಡಿದುಕೊಳ್ಳುವ ಬದಲಿಗೆ ಇತರ ಭದ್ರತೆಗಳನ್ನು ಆಧರಿಸುತ್ತೇವೆ. ನಮ್ಮ ಕಂಬಳಿಯಾಗಿ ನಾವು ಸತ್ಯವೇದವನ್ನು ಹಿಡಿಯಬೇಕೇ ಹೊರತು ಇತರ ವಸ್ತುಗಳ ಕಡೆಗೆ ತಿರುಗಬಾರದು. ನಾವು ದೇವರ ವಾಕ್ಯದ ಮೇಲೆ ಆಧಾರಗೊಳ್ಳಬೇಕು. ಕರ್ತನಲ್ಲಿ ಪ್ರಿಯರೇ, ಯೋಬನು ತನ್ನ ನಂಬಿಕೆಯನ್ನು ಕಳಕೊಂಡಿದ್ದಾನೆಂದು ನಾವು ಭಾವಿಸಬಹುದು. ಆದರೆ ಹಾಗಿಲ್ಲ. ಜೀವಿತದ ತಟ್ಟೆಯಲ್ಲಿ ಆಳದವರೆಗೂ ಕಹಿಯನ್ನೇ ಉಂಡವನೊಬ್ಬನ ಪ್ರತಿಕ್ರಿಯೆ ಇದಾಗಿದೆ. ಅವನ ಮೇಲೆ ಸಮಸ್ಯೆಗಳು ಮುಗಿಬಿದ್ದಿವೆ. ಆದರೆ ಅದು ಯಾಕೆ ಹಾಗಾಯಿತು ಎಂಬುದನ್ನು ಅವನು ತಿಳಿಯಲಾರನು. ಅವನ ಸ್ನೇಹಿತರು ಸುತ್ತಲೂ ಕೂತಿರುವಾಗ ಅವನು ಸ್ವಗತವೆಂಬಂತೆ ಈ ಮಾತುಗಳನ್ನಾಡುತ್ತಿದ್ದಾನೆ. ಅದರ ಭಾಷೆಯು ಪ್ರಚಂಡವಾಗಿದೆ. ಆದರೆ ಯೋಬನಿಗೆ ಉತ್ತರ ಸಿಗುತ್ತಿಲ್ಲ. ಅದು ಕೇವಲ ನಿರಾಶಾದಾಯಕ ಸ್ಥಿತಿಯೇ ಆಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಯೋಬನ ಪುಸ್ತಕದ 4 ಮತ್ತು 5ನೇ ಅಧ್ಯಾಯಗಳನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ಇದರ ಮುಖ್ಯ ಪ್ರಸ್ತಾಪ ಎಲೀಫಜನ ಮೊದಲನೆಯ ಸಂವಾದ, ಅನುಭವದ ಮಾತುಗಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೋಬನ 3 ಮಂದಿ ಮಿತ್ರರು ಅವನೊಂದಿಗೆ 7 ದಿನಗಳ ಕಾಲ ಮಾತನಾಡದೆ ಕುಳಿತಿದ್ದರು. ಕೊನೆಗೂ ನೀನು ಸಿಕ್ಕಿಬಿದ್ದಿ ಎಂದು ಹೇಳುವ ರೀತಿಯಲ್ಲಿ ತಲೆಗಳನ್ನಾಡಿಸುತ್ತಿದ್ದರು.
ಯೋಬನು ತನಗಾದ ಎಲ್ಲ ಶ್ರಮೆಗಳನ್ನು ಸಹಿಸಬಲ್ಲವನಾಗಿದ್ದನು. ಆದರೆ ಅವನ ಸ್ನೇಹಿತರ ಈ ವರ್ತನೆ ಅವನಿಂದ ಸಹಿಸಲಾಗಲಿಲ್ಲ. ಅವನು ಸ್ವಗತದ ರೀತಿ ತಾನೇ ತಾನಾಗಿ ಮಾತನಾಡತೊಡಗಿದನು. ಅದು ಅವನ ನಿರಾಶಾದಾಯಕ ಮನೋಭಾವವನ್ನು ತಿಳಿಸುವಂತಿತ್ತು. ಅವನ ಸಮಸ್ಯೆಗಳಿಗೆ ಯಾವ ಪರಿಹಾರವೂ ಇರಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಈಗ ಅವನ 3 ಮಂದಿ ಮಿತ್ರರು ಒಬ್ಬೊಬ್ಬರಾಗಿ ಅವನ ಸಂಗಡ ಮಾತನಾಡತೊಡಗಿದರು. ಮೊದಲಿಗೆ ಎಲೀಫಜನು, ಬಳಿಕ ಬಿಲ್ದದನು, ಕೊನೆಗೆ ಚೋಫರನು. ಅವರ ಹೆಸರುಗಳ ಅರ್ಥವು ಅವರ ಕುರಿತಾಗಿ ಕಿರುಪರಿಚಯವನ್ನು ಕೊಡುತ್ತವೆ. ಎಲೀಫಜನೆಂದರೆ ದೇವರು ಬಲವಾಗಿದ್ದಾನೆ, ಇಲ್ಲವೇ ದೇವರು ಶುದ್ಧ ಬಂಗಾರ ಎಂದಾಗುತ್ತದೆ. ಬಿಲ್ದದನೆಂದರೆ ವಿವಾದದ ಮಗನೆಂದು ಅರ್ಥ. ಅವನು ಬಹು ಕೆಳಮಟ್ಟದವನು. ತನ್ನ ಮಾತು ನಡತೆಗಳಲ್ಲಿ ಕ್ರೂರನಂತೆ ಮೃಗದಂತೆ ವರ್ತಿಸುತ್ತಿದ್ದನು. ಚೋಫರನೆಂದರೆ ಗುಬ್ಬಿ ಎಂದರ್ಥ. ಅವನು ಚಿಲಿಪಿಲಿಗುಟ್ಟುತ್ತಿರುತ್ತಾನೆ, ಕೆಟ್ಟ ನಾಲಿಗೆಯವನು, ಯೋಬನಿಗೆ ಭಯಂಕರವಾಗಿ ಹೆದರಿಕೆ ಹುಟ್ಟಿಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಈ ಸಂವಾದಗಳು ನಿಜವಾದ ಸ್ಪರ್ಧೆಯಂತಿವೆ. ಈ ಸ್ನೇಹಿತರು ಯೋಬನ ಮೇಲೆ ಮಾತಿನ ಹೊಡೆತಗಳನ್ನು ಕೊಡುತ್ತಾರೆ. ಅವನು ಉತ್ತರಿಸುತ್ತಾನೆ. ಇದನ್ನು ಬುದ್ಧಿವಂತರ ಆಟದ ಸ್ಪರ್ಧೆ ಎಂದು ಕರೆಯಬಹುದು. ಆ ದಿನಗಳಲ್ಲಿ ಇಂತಹ ಸ್ಪರ್ಧೆಗಳು ಸಾಮಾನ್ಯವಾಗಿದ್ದವು. ಈ ದಿನಗಳಲ್ಲಿ ಜನರು ಫುಟ್ಬಾಲ್, ಬೇಸ್ಬಾಲ್, ಹಾಕಿ ಇಂತಹ ಸ್ಪರ್ಧೆಗಳನ್ನು ನೋಡಲು ಹೋಗುತ್ತಾರೆ. ಅಲ್ಲಿ ದೈಹಿಕ ಶ್ರಮ ಚಾತುರ್ಯಗಳ ಪ್ರದರ್ಶನ ನಡೆಯುತ್ತದೆ. ಆದರೆ ಆ ದಿನಗಳಲ್ಲಿ ಜನರು ಬೌದ್ಧಿಕ ಸ್ಪರ್ಧೆಗಳನ್ನು ನೋಡಲು ಸೇರುತ್ತಿದ್ದರು. ಈ ಸಂವಾದವು ಮುಂದುವರಿಯುತ್ತಿದ್ದ ಹಾಗೆ ಏನು ನಡೆಯುತ್ತದೆ ಎಂಬುದನ್ನು ವೀಕ್ಷಿಸಲು ದೊಡ್ಡ ಜನರ ಗುಂಪು ಸೇರಿ ಬಂದಿರಬಹುದು. ಕರ್ತನಲ್ಲಿ ಪ್ರಿಯರೇ, ಆಗಿನ ಜನರು ನಾಗರಿಕ ಮಟ್ಟದವರಾಗಿರಲಿಲ್ಲವೆಂದು ನಾವು ಭಾವಿಸಬಹುದು. ಆದರೂ ಅವರು ಬೌದ್ಧಿಕತೆಗೆ ಪ್ರಾಮುಖ್ಯತೆ ನೀಡಿದ್ದರು. ನಾವು ಅವರಿಗಿಂತ ಹೆಚ್ಚು ನಾಗರಿಕರು, ತುಂಬ ಮುಂದುವರಿದವರು ಎಂದು ನೆನೆಸಿಕೊಂಡರು. ಶಾರೀರಿಕ ವಿಚಾರಗಳಿಗೆ ಒತ್ತು ನೀಡುತ್ತೇವೆ. ನಾವು ಈ ಪುರಾತನರಿಗಿಂತ ನೆನೆಸಿದಷ್ಟು ಹೆಚ್ಚಿನವರಾಗಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಯೋಬನು ದೂರನ್ನು ಹೇಳುತ್ತಾ ಮಾತು ಪ್ರಾರಂಭಿಸಿದನು. ಮಾನವನಲ್ಲಿ ಉಂಟಾಗಬಹುದಾದ ಅತಿ ಆಳವಾದ ನಿರಾಶಾ ಭಾವನೆ ಅವನಲ್ಲುಂಟಾಯಿತು. ಸೈತಾನನು ಅವನಿಂದ ಎಲ್ಲವನ್ನೂ ಕಸಿದುಕೊಂಡಿದ್ದನು. ಅವನು ಒರಗಿಕೊಳ್ಳಲು ಅವನಿಗೇನೂ ಇರಲಿಲ್ಲ. ಯಾವ ಕಡೆಗೂ ತಿರುಗಲಾಗಲಿಲ್ಲ. ಈ ಗಳಿಗೆಯಲ್ಲಿ ದೇವರು ಕೂಡ ಅವನಿಂದ ತುಂಬ ದೂರವಿದ್ದಂತೆ ಕಂಡಿತು. ಕರ್ತನಲ್ಲಿ ಪ್ರಿಯರೇ, ಎಲೀಫಜನು ಮೊದಲಾಗಿ ಮಾತನಾಡಿದನು. ಅವನು ಅನುಭವಸ್ಥನಾಗಿದ್ದನು. ಅವನು ವಿಶೇಷ ವ್ಯಕ್ತಿಯಾಗಿದ್ದನು. ಅವನಲ್ಲಿ ವಿಚಿತ್ರವಾದ ರಹಸ್ಯಾತ್ಮಕ ಅನುಭವವಿತ್ತು. ಅವನು ಹೇಳಬೇಕಾದ ಮಾತಿನ ಸಾರಾಂಶ 8ನೇ ವಚನದಲ್ಲಿದೆ. ನಾನು ನೋಡಿರುವ ಮಟ್ಟಿಗೆ ಅವನು ಹೇಳಬೇಕಾದದ್ದೆಲ್ಲಕ್ಕೂ ಇದೇ ಆಧಾರವಾಗಿದೆ. ಅವನು ಅನುಭವದ ಸ್ವರವಾಗಿದ್ದಾನೆ. ಅವನಿಗೆ ವಿಶೇಷವಾದ ದರ್ಶನವಿತ್ತು. ಬೇರೆಯವರು ಕೇಳಿರದ ರಹಸ್ಯಗಳನ್ನು ಕೇಳಿದ್ದನು. ಯೋಬ 4ನೇ ಅಧ್ಯಾಯ 1 ಮತ್ತು 2ನೇ ವಚನ ಹೀಗೆ ಹೇಳುತ್ತದೆ. ಇದಕ್ಕೆ ತೇಮಾನ್ಯನಾದ ಎಲೀಫಜನು ಹೀಗೆ ಉತ್ತರ ಕೊಟ್ಟನು. ಒಬ್ಬನು ನಿನ್ನ ಸಂಗಡ ಮಾತನಾಡತೊಡಗಿದರೆ ನಿನಗೆ ಬೇಸರಿಕೆ ಉಂಟಾಗುವುದೋ? ಮಾತಾಡದೆ ಸುಮ್ಮನೆ ಇರುವುದಕ್ಕೆ ಯಾರಿಂದಾದೀತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವನು ಬಹು ವ್ಯವಹಾರಸ್ಥನಂತೆ ಮಾತನಾಡುತ್ತಾನೆ. ಆದರೆ ಅವನು ಅತಿಯಾಗಿ ಮಾತನಾಡುವವನ ಹಾಗೆ ಕಾಣುತ್ತಾನೆ. ಅದು ಸೋಗಿನ ವಿನಯತ್ವವಾಗಿದೆ. ಅವನು ಯೋಬನಿಗೆ ಹೇಳುತ್ತಾನೆ, ನಾನು ಏನಾದರೂ ಹೇಳಿದರೆ ನಿನಗೆ ತೊಂದರೆಯುಂಟೋ ಎಂಬುದಾಗಿ. ನಾನು ಹೇಳುವುದು ನಿನಗೆ ಒಪ್ಪಿಗೆಯಾದರೂ ಆಗದಿದ್ದರೂ ನಾನು ಹೇಳಿಯೇ ಹೇಳುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೋಬ 4ನೇ ಅಧ್ಯಾಯ 3ನೇ ವಚನದಿಂದ 5ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಇಗೋ, ನೀನು ಅನೇಕರನ್ನು ಶಿಕ್ಷಿಸಿ, ಜೋಲು ಬಿದ್ದ ಕೈಗಳನ್ನು ಬಲಗೊಳಿಸಿ, ಎಡವಿ ಬೀಳುವವರನ್ನು ನಿನ್ನ ಮಾತುಗಳಿಂದ ಉದ್ಧರಿಸಿ, ಕುಸಿಯುವ ಮೊಣಕಾಲುಗಳನ್ನು ದೃಢಪಡಿಸಿದ್ದಿ. ಈಗಲಾದರೂ ನಿನಗೆ ಶ್ರಮೆ ಬಂತು, ನೀನು ಬೇಸರಗೊಂಡಿರುವಿ. ಅದು ನಿನ್ನನ್ನೇ ತಗಲಿರುವ ಕಾರಣ ನಿನಗೆ ಭ್ರಮೆಯುಂಟಾಗಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನೀನು ಹಳೆಯ ದಿನಗಳಲ್ಲಿ ಸಮೃದ್ಧಿ ಸೌಕರ್ಯಗಳಲ್ಲಿರುವಾಗ, ಒಳ್ಳೆಯ ಆರೋಗ್ಯದಲ್ಲಿರುವಾಗ ಎಲ್ಲರಿಗೂ ಒಂದು ಶಕ್ತಿಯ ಸ್ತಂಭದಂತಿದ್ದಿ. ಅವರಿಗೆ ಬುದ್ಧಿವಾದ ಹೇಳುತ್ತಿದ್ದಿ. ಅವರೊಂದಿಗೆ ಮಾತನಾಡಿ ಏನು ಮಾಡಬೇಕೆಂದು ಸಲಹೆ ಕೊಡುತ್ತಿದ್ದಿ. ತೊಂದರೆಯಲ್ಲಿರುವವರಿಗೆ ಹೇಗೆ ಸಹಾಯ ಮಾಡಬೇಕೆಂದು ನಿನಗೆ ಗೊತ್ತಿತ್ತು.
ಆದರೆ ಈಗ ನಿನಗೆ ಶ್ರಮೆಗಳು ಬಂದಿದ್ದು ನೀನು ಕುಗ್ಗಿ ಹೋಗಿದ್ದಿ. ನೀನು ಕೇವಲ ಕಾಗದದ ಬೊಂಬೆ, ಕಾಗದದ ಹುಲಿಯಂತಾಗಿದ್ದಿ. ನೀನು ಎಂದಿಗೂ ಯಥಾರ್ಥನಾಗಿರಲಿಲ್ಲ. ಬೇರೆಯವರಿಗೆ ನೀನು ಹೇಳಿದ ಬುದ್ಧಿವಾದಗಳನ್ನು ನೀನೇ ಪಾಲಿಸಬಹುದಲ್ಲ. ಕರ್ತನಲ್ಲಿ ಪ್ರಿಯರೇ, ಈ ದಿನಗಳಲ್ಲಿ ನಮ್ಮಲ್ಲನೇಕರಿಗೆ ಇದೇ ಸಮಸ್ಯೆ ಇರುತ್ತದೆ. ಇತರರಿಗೆ ಕಷ್ಟ ಬಂದಾಗ ಅವರೇನು ಮಾಡಬೇಕೆಂದು ನಾವು ಹೇಳುತ್ತೇವಲ್ಲ. ಇಬ್ಬರು ಮನಃಶಾಸ್ತ್ರಜ್ಞರು ಒಂದು ದಿನ ಪರಸ್ಪರ ಭೇಟಿಯಾದರು. ಒಬ್ಬನು ಇನ್ನೊಬ್ಬನನ್ನು ನೋಡಿ, ನೀನು ಒಳ್ಳೆಯ ರೀತಿಯಲ್ಲಿದ್ದಿ, ನಾನು ಹೇಗಿದ್ದೇನೆ ಎಂದು ಕೇಳಿದನು. ನಾವು ಯಾವಾಗಲೂ ಇತರರನ್ನು ತೂಕ ಮಾಡಿ ಅವರು ಹೇಗಿದ್ದಾರೆಂದು ಹೇಳಲು ಹೋಗುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಯೋಬನು ಈ ಕಾರ್ಯದಲ್ಲಿ ನುರಿತವನೆಂದು ಎಲೀಫಜನು ದೂರುತ್ತಾನೆ. ಬಹು ವ್ಯಂಗ್ಯವಾದ ರೀತಿಯಲ್ಲಿ ಅವನು ಹೇಳುತ್ತಾನೆ, ಈಗ ಅದು ನಿನಗೆ ಸಂಭವಿಸಿದೆ, ಆದರೆ ನೀನೇನು ಮಾಡಿದಿ? ನೀನು ಕುಗ್ಗಿ ಹೋಗಿದ್ದಿ. ಯೋಬ 4ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ, ನಿನ್ನ ನಂಬಿಕೆಗೆ ನಿನ್ನ ಭಯಭಕ್ತಿಯು, ನಿನ್ನ ನಿರೀಕ್ಷೆಗೆ ನಿನ್ನ ಸನ್ಮಾರ್ಗವು ಆಧಾರವಲ್ಲವೋ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಿನ್ನದೇ ಬುದ್ಧಿವಾದ ನಿನಗೆ ಸಹಾಯ ಕೊಡಲಿಲ್ಲವೋ? ಅದರಿಂದ ಇತರರಿಗೆ ಸಹಾಯವಾಯಿತು, ನಿನಗೆ ಸಹಾಯವಾಗಲಿಲ್ಲವೋ? ಎಲೀಫಜನು ಯೋಬನಿಗೆ ಒಂದು ವ್ಯಂಗ್ಯವಾದ ಸೂಚನೆ ಕೊಡುತ್ತಾನೆ, ಆದರೆ ಅದನ್ನು ಬಹು ವಿನಯದಿಂದ ಹೇಳುತ್ತಾನೆ. ಯೋಬನ ಇನ್ನಿಬ್ಬರು ಸ್ನೇಹಿತರು ಕಟು ಮಾತಿನವರು, ಅದರಲ್ಲಿಯೂ ಚೋಫರನು ಬಹು ಕಟುವಾದ ಮಾತಿನವನು. ಯೋಬ 4ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ, ನೀನೇ ಆಲೋಚನೆ ಮಾಡು, ನಿರಪರಾಧಿಯು ಎಂದಾದರೂ ನಾಶವಾದದುಂಟೆ, ಯಥಾರ್ಥರು ಅಳಿದು ಹೋದದ್ದೆಲ್ಲಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೋಬನು ಹೃದಯದಲ್ಲಿ ವಂಚನೆಯನ್ನು ಇಟ್ಟುಕೊಂಡಿದ್ದಾನೆಂದು ಅವನು ಆಪಾದಿಸುತ್ತಾನೆ. ಯೋಬನ ಜೀವಿತದಲ್ಲಿ ಏನೋ ದೊಡ್ಡ ದೋಷವಿಲ್ಲದಿರುತ್ತಿದ್ದರೆ ಅವನಿಗೆ ಹೀಗೆ ಸಂಭವಿಸುತ್ತಿರಲಿಲ್ಲವೆಂದು ಅವನು ಹೇಳುತ್ತಾನೆ. ಅವನು ಏನನ್ನೋ ಮುಚ್ಚಿಟ್ಟಿದ್ದಾನೆ. ಇದು ಅವನ ವಾದ. ಅವನು ಮಾಡುವ ಈ ವ್ಯಂಗ್ಯೋಕ್ತಿ ಯೋಬನ ವಿಷಯದಲ್ಲಿ ಸತ್ಯವಲ್ಲ. ಈ ವಚನವನ್ನು ಈಗಲೂ ಹೇಳುತ್ತಿರುತ್ತಾರೆ, ಆದರೆ ಅದರ ಅರ್ಥವನ್ನು ಸರಿಯಾಗಿ ಗ್ರಹಿಸಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಈ ವ್ಯಂಗ್ಯೋಕ್ತಿ ಸರಿಯಾದದಲ್ಲವೆಂದು ನಮಗೆ ತಿಳಿದದೆ. ಯೋಬನ ವಿಚಾರದಲ್ಲಂತೂ ಇದು ಸತ್ಯವಲ್ಲ. ನಾವು ಯೋಬನನ್ನು, ಅವನ ಸ್ವಭಾವವನ್ನು ಚೆನ್ನಾಗಿ ತಿಳಿದುಕೊಂಡಿರುವಂತೆ ದೇವರು ಆರಂಭದಲ್ಲಿಯೇ ಪರಲೋಕದಲ್ಲಿನ ದೃಶ್ಯಗಳನ್ನು ತೋರಿಸಿದನು. ಈ ಸ್ನೇಹಿತರು ಬೇಸರ ಹುಟ್ಟಿಸುವ ಆಧರಿಕರಾಗಿದ್ದರು. ಯಾಕಂದರೆ ಅವರು ದೇವರನ್ನು ತಿಳಿದುಕೊಳ್ಳಲಿಲ್ಲ, ಯೋಬನನ್ನೂ ತಿಳಿದುಕೊಳ್ಳಲಿಲ್ಲ, ತಮ್ಮನ್ನು ತಾವು ತಿಳಿದುಕೊಳ್ಳಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ತಮಗೆ ಅರ್ಹತೆ ಇಲ್ಲದಿದ್ದರೂ ಅನೇಕರು ಆತ್ಮಿಕ ಸಮಸ್ಯೆಗಳನ್ನು ಸರಿಪಡಿಸಲು ಪ್ರಯತ್ನಿಸುತ್ತಾರೆ. ನಿಜವಾಗಿ ಆದರೆ ಈ ಕಾರಣದಿಂದಲೇ ನಾನು ಯಾರಿಗೂ ಆಪ್ತ ಸಲಹೆ ನೀಡಲು ಹಿಂಜರಿಯುತ್ತೇನೆ. ನನ್ನ ಅಭಿಪ್ರಾಯವೇನೆಂದರೆ, ಒಬ್ಬನು ದೇವರ ಮಗುವಾಗಿರುವುದಾದರೆ ಸಮಸ್ಯೆಯು ದೈವಜ್ಞಾನಕ್ಕೆ ಅಥವಾ ದೈಹಿಕ ಅಸಾಮರ್ಥ್ಯಕ್ಕೆ ಸಂಬಂಧಿಸಿದ್ದಲ್ಲವಾದರೆ ಆ ವ್ಯಕ್ತಿಗೂ ದೇವರಿಗೂ ನಡುವೆ ಅದು ಸರಿಪಡಿಸಲ್ಪಡಬೇಕು. ಮೂರನೇ ವ್ಯಕ್ತಿಯ ಬಳಿಗೆ ಹೋಗಬೇಕಾದ ಅಗತ್ಯವಿಲ್ಲ. ನಮಗೆ ದೇವರ ಸಂಗಡ ಮಧ್ಯಸ್ಥಿಕೆ ಮಾಡುವವನೊಬ್ಬನಿದ್ದಾನೆ. ಯೋಬನು ತನಗೊಬ್ಬ ಮಧ್ಯಸ್ಥಗಾರನು ಬೇಕೆಂದು ಕೂಗಿಕೊಂಡನು. ನಮಗೆ ಈ ದಿನ ಅಂಥವನೊಬ್ಬನಿದ್ದಾನೆಂದು ತಿಳಿದಿದ್ದೇವೆ. ತಿಮೋತಿನಿಗೆ ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ, ಯಾಕಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನೂ ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆದ್ದರಿಂದ ಸಭಾಪಾಲಕರ ಬಳಿಗೆ ಇಲ್ಲವೇ ಮನಃಶಾಸ್ತ್ರಜ್ಞರ ಬಳಿಗೆ ಹೋಗುವುದಕ್ಕಿಂತ ಕ್ರೈಸ್ತರು ಆತನ ಬಳಿಗೆ ಹೋಗುವುದು ಒಳ್ಳೆಯದು. ಶಾರೀರಿಕ ಸಮಸ್ಯೆಯಾದರೆ ವೈದ್ಯರ ಬಳಿಗೆ ಹೋಗಬೇಕು, ಅದರೊಂದಿಗೆ ದೇವರ ಬಳಿಗೂ ಹೋಗಬೇಕು. ಎಲೀಫಜನಂತೆ ನಾನು ಅನುಭವದಿಂದ ಮಾತಾಡಬಲ್ಲೆ ಮತ್ತು ದೇವರು ನಮ್ಮ ದೈಹಿಕ ಸಮಸ್ಯೆಗಳಿಗೂ ಆತ್ಮಿಕ ಸಮಸ್ಯೆಗಳಿಗೂ ಪರಿಹಾರ ಒದಗಿಸಬಲ್ಲನು. ದೇವರು ಯೋಬನ ವಿಚಾರದಲ್ಲಿ ಕೊನೆಗೊಳಿಸುವ ಮೊದಲು ಅದ್ಭುತವಾದ ರೀತಿಯಲ್ಲಿ ಅವನ ಸಂಗಡ ವ್ಯವಹರಿಸಿದನು. ಎಲೀಫಜನಿಂದ ಯೋಬನಿಗೆ ಹೆಚ್ಚಿನ ಸಹಾಯವಾಗಲಿಲ್ಲ. ಯೋಬ 4ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ, ನಾನು ನೋಡಿರುವ ಮಟ್ಟಿಗೆ ಅಧರ್ಮವನ್ನು ಉತ್ತು ಕೇಡನ್ನು ಬಿತ್ತುವವರು ಕೇಡನ್ನೇ ಕೊಯ್ಯುವರು ಎಂಬುದಾಗಿ. ಪ್ರಿಯರೇ, ಎಲೀಫಜನು ಉನ್ನತ ಸ್ಥಾನದಿಂದ ಕೆಳಗೆ ಯೋಬನ ಕಡೆಗೆ ನೋಡಿದವನಂತೆ ಮಾತನಾಡುತ್ತಿದ್ದನು. ಅವನು ಹೊರಪಡಿಸದ ಏನೋ ಒಂದು ಸಂಗತಿ ಅವನ ಜೀವನದಲ್ಲಿದೆ. ಅದರ ಫಲವನ್ನು ಯೋಬನು ತಿನ್ನುತ್ತಿದ್ದಾನೆಂದು ಎಲೀಫಜನ ಅಭಿಪ್ರಾಯ.
ಯೋಬ 4ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ದೇವರ ಶ್ವಾಸದಿಂದ ನಾಶವಾಗುತ್ತಾರೆ, ಆತನ ಗಾಳಿಯಿಂದ ಹಾಳಾಗುತ್ತಾರೆ ಎಂಬುದಾಗಿ. ಈ ವ್ಯಕ್ತಿ ತಪ್ಪಾಗಿ ಹೇಳುತ್ತಿದ್ದಾನೆ. ದೇವರು ತನ್ನ ಮಕ್ಕಳನ್ನು ತಿದ್ದಿ ಸರಿಪಡಿಸುತ್ತಾನೆ, ಆದರೆ ನಾಶ ಮಾಡುವುದಿಲ್ಲ. ಯೋಬ 4ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು ಗಮನಿಸಿರಿ. ಸಿಂಹ ಗರ್ಜನೆಯು, ಆರ್ಭಟಿಸುವ ಸಿಂಹದ ಧ್ವನಿಯು ಅಡಗಿ, ಪ್ರಾಯದ ಸಿಂಹಗಳ ಕೋರೆಗಳು ಮುರಿಯಲ್ಪಡುವವು. ಮೃಗೇಂದ್ರನು ಆಹಾರವಿಲ್ಲದೆ ಸತ್ತು, ಸಿಂಹದ ಮರಿಗಳು ಚದರಿ ಹೋಗುವವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕೆಟ್ಟದ್ದರ ಬೀಜ ಬಿತ್ತುವವರು ಕೆಟ್ಟದ್ದನ್ನೇ ಕೊಯ್ಯುತ್ತಾರೆ ಮತ್ತು ಹಲ್ಲು ಕಳಕೊಂಡ ಸಿಂಹಗಳ ಹಾಗೆ ಬೇಟೆಯಾಡಲಾಗದ ಮುದಿ ಸಿಂಹಗಳಂತೆ ನಾಶವಾಗುತ್ತಾರೆ ಎಂದು ಅವನು ಹೇಳುತ್ತಾನೆ. ಯೋಬ 4ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ, ಒಂದು ಸಂಗತಿಯು ನನಗೆ ರಹಸ್ಯವಾಗಿ ತಿಳಿಯಬಂತು, ಅದು ಗುಸುಗುಸಿನ ಸದ್ದಾಗಿ ನನ್ನ ಕಿವಿಗೆ ಬಿತ್ತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹತ್ತಿರಕ್ಕೆ ಬಾ, ಕಿವಿಗೆ ಕೈಯನ್ನು ಇಟ್ಟು ಕೇಳು, ನಡೆಯುವ ಯಾವುದನ್ನು ತಪ್ಪಿಸಿಕೊಳ್ಳಬೇಡ ಎಂಬುದಾಗಿ ನೋಡುತ್ತೇವೆ. ಯೋಬ 4ನೇ ಅಧ್ಯಾಯ 13 ಮತ್ತು 14ನೇ ವಚನ ಹೀಗೆ ಹೇಳುತ್ತದೆ, ಮನುಷ್ಯರಿಗೆ ಗಾಢ ನಿದ್ರೆ ಹತ್ತುವ ಸಮಯದಲ್ಲಿ ರಾತ್ರಿಯ ಕನಸುಗಳಿಂದ ಯೋಚನೆಯಲ್ಲಿರುವಾಗ ನನಗೆ ಎಲುಬುಗಳೆಲ್ಲ ನಡುಗುವಷ್ಟು ಭಯಂಕರವಾದ ದಿಗಿಲು ಉಂಟಾಯಿತು ಎಂಬುದಾಗಿ. ಪ್ರಿಯರೇ, ಇದು ರಹಸ್ಯಾತ್ಮಕವಾಗಿ ಕಾಣುವುದಿಲ್ಲವೋ? ರಕ್ತ ಹೆಪ್ಪುಗಟ್ಟಿಸುವಂತಿಲ್ಲವೋ? ಈ ದರ್ಶನವು ರಾತ್ರಿಯಲ್ಲಾಯಿತು, ಅಂದರೆ ಕತ್ತಲೆಯಲ್ಲಿ. ಯೋಬ 4ನೇ ಅಧ್ಯಾಯ 15, 16ನೇ ವಚನಗಳನ್ನು ಗಮನಿಸಿ. ಅಲ್ಲಿ ಹೀಗೆ ಬರೆದದೆ, ಯಾವುದೋ ಒಂದು ಉಸಿರು ನನ್ನ ಮುಖಕ್ಕೆ ಸುಳಿಯಲು ಮೈಯೆಲ್ಲ ನಿಲುಗುವುದಲಾಯಿತು. ನನ್ನ ಕಣ್ಣು ಮುಂದೆ ಒಂದು ರೂಪವೂ ಇತ್ತು, ನಿಂತಿದ್ದರೂ ಅದು ಏನೆಂಬುದು ಗೊತ್ತಾಗಲಿಲ್ಲ. ಒಂದು ಸೂಕ್ಷ್ಮ ಧ್ವನಿಯು ಕೇಳಬಂತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಎಲೀಫಜನು ಹೀಗೆ ಹೇಳುತ್ತಿದ್ದಾನೆ. ಅದು ಹೆದರಿಕೆ ಹುಟ್ಟಿಸುವಂಥದ್ದಾಗಿ ಕಾಣುತ್ತದೆ, ಭಯಾನಕವಾಗಿ ಹೇಳುತ್ತದೆ. ಹಿಂದೆ ಯಾರೂ ಕೇಳಿರದ ಒಂದು ಸಂಗತಿಯಾಗಿದೆ. ಯಾಕಂದರೆ ಅದು ಒಂದು ದರ್ಶನದಲ್ಲಿ ತಿಳಿಸಲ್ಪಟ್ಟಿತು. ವಿಚಿತ್ರಗಳನ್ನು ನೋಡಿದನು, ಕನಸು ಬಿತ್ತು, ಕತ್ತಲೆಯಲ್ಲಿ ಒಂದು ಆತ್ಮವು ಅವನೆದುರು ಸುಳಿಯಿತು. ಅದೇನು ಹೇಳಿತು? ಯೋಬ 4ನೇ ಅಧ್ಯಾಯ 17ನೇ ವಚನ ಹೀಗೆ ಹೇಳುತ್ತದೆ, ಅದೇನೆಂದರೆ, ಮನುಷ್ಯನು ದೇವರ ದೃಷ್ಟಿಯಲ್ಲಿ ನೀತಿವಂತನಾದಾನೆ, ಮಾನವನು ಸೃಷ್ಟಿಕರ್ತನ ಸನ್ನಿಧಿಯಲ್ಲಿ ಪರಿಶುದ್ಧನಾಗಿರಬಹುದೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಿಮಗೆ ಹೇಗಾಯಿತೋ ಗೊತ್ತಿಲ್ಲ, ಆದರೆ ನನಗೆ ನಿರಾಶೆಯಾಯಿತು. ಒಬ್ಬನಿಗೆ ಈ ರೀತಿಯ ಅನುಭವಗಳಾದರೆ ಅವನು ಯಾವುದೋ ಅತಿ ವಿಶೇಷವಾದದ್ದೊಂದನ್ನು ಹೇಳುತ್ತಾನೆ ಎಂದು ನಿರೀಕ್ಷಿಸುತ್ತೇವೆ, ನಾವು ಯಾರು ಎಂದು ಕೇಳದ ವಿಚಾರವನ್ನು. ಆದರೆ ಎಲೀಫಜನು ಅವನ ಸ್ನೇಹಿತರು ಹೇಳಿದ ಮಾತುಗಳಲ್ಲಿ ವಿಶೇಷವಾದ ಸತ್ಯವಿದೆ ಎಂಬುದನ್ನು ನಾನು ಅಲ್ಲಗಳೆಯುತ್ತಿಲ್ಲ. ಆದರೆ ಅವರು ಯೋಬನಿಗೇನೂ ಸಹಾಯ ಮಾಡಲಿಲ್ಲ. ಯೋಬ 4ನೇ ಅಧ್ಯಾಯ 18 ಮತ್ತು 19ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆಹಾ, ಆತನು ತನ್ನ ಪರಿವಾರಕರಲ್ಲಿಯೂ ನಂಬಿಕೆಯನ್ನಿಡುವುದಿಲ್ಲ, ತನ್ನ ದೂತರ ಮೇಲೆಯೂ ತಪ್ಪು ಹೊರಿಸುತ್ತಾನೆ. ಧೂಳಿನಲ್ಲಿರುವ ಅಸ್ಥಿವಾರದ ಮೇಲೆ ಮಣ್ಣಿನಿಂದಾದ ಶರೀರಗಳೆಂಬ ಮನೆಗಳೊಳಗೆ ವಾಸಿಸುವವರಲ್ಲಿ ಇನ್ನೆಷ್ಟೋ ಹೆಚ್ಚಾಗಿ ತಪ್ಪು ಕಂಡುಹಿಡಿಯಬೇಕಲ್ಲವೇ? ಅವರು ದೀಪದ ಹುಳದಂತೆ ಅಳಿದು ಹೋಗುತ್ತಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವದೂತರು ಕೆಲವು ಸಲ ಬುದ್ಧಿಹೀನರಾಗಿ ವರ್ತಿಸುತ್ತಾರೆ. ಮಣ್ಣಿನ ಘಟಕಗಳಲ್ಲಿ ವಾಸಿಸುವ ನಾವು ಎಷ್ಟು ತಪ್ಪುಗಳನ್ನು ಮಾಡಲಿಕ್ಕಿಲ್ಲ. ನಮ್ಮ ಶರೀರದ ಕುರಿತು ಇದಕ್ಕಿಂತ ಹೆಚ್ಚಿನ ವಿವರಣೆ ಬೇಕಾಗಿಲ್ಲ. ನಾವು ಮಣ್ಣಿನ ಮಡಿಕೆಗಳಲ್ಲಿ ವಾಸಿಸುತ್ತಿದ್ದೇವೆ. ಯೋಬ 4ನೇ ಅಧ್ಯಾಯ 20 ಮತ್ತು 21ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಉದಯಸ್ತಮಾನಗಳ ಮಧ್ಯದಲ್ಲಿ ಜೀವಿಸಿ ಜಜ್ಜಲ್ಪಡುತ್ತಾರೆ. ಹೀಗೆ ನಿತ್ಯನಾಶನ ಹೊಂದುವುದನ್ನು ಯಾರೂ ಲಕ್ಷಿಸುವುದಿಲ್ಲ. ಅವರ ಗುಡಾರದ ಹಗ್ಗವು ಬಿಚ್ಚಿ ಹೋಗುವುದಷ್ಟೇ, ಜ್ಞಾನವಿಲ್ಲದವರಾಗಿ ಸಾಯುವರು ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಶರೀರಗಳು ಎಷ್ಟೇ ಅಂದವಾಗಿ ಬಲಯುತವಾಗಿದ್ದರೂ ಅವು ಅಲ್ಪಕಾಲ ಮಾತ್ರ ಇರುತ್ತವೆ. ಚರಿತ್ರೆಯ ಆದಿಭಾಗದಲ್ಲೇ ಇಂತಹ ಅದ್ಭುತ ಸತ್ಯಗಳನ್ನು ಎಲೀಫಜನು ಹೊರತರುತ್ತಿದ್ದಾನೆ. ಆದರೆ ಯೋಬನಿಗೆ ಇದರಿಂದ ಯಾವ ಸಹಾಯವೂ ದೊರೆಯುವುದಿಲ್ಲ. ಪ್ರಿಯರೇ, ಈ ಸ್ನೇಹಿತರೆಲ್ಲರೂ ಕೆಲವು ಅದ್ಭುತವಾದ ಸತ್ಯಗಳನ್ನು ತಿಳಿಸುತ್ತಾರೆ. ನನಗೆ ಇದನ್ನು ಓದುವುದು ಆನಂದದಾಯಕವಾಗಿದೆ. ನೀವು ಇದನ್ನು ಮೆಚ್ಚುತ್ತೀರೆಂದು ನಂಬುತ್ತೇನೆ. ಆದರೆ ಅದು ಯೋಬನ ಅಗತ್ಯಕ್ಕೆ ಯಾವ ಸಹಾಯವನ್ನೂ ಕೊಡುವುದಿಲ್ಲ. ನೀವು ತಪ್ಪಾದ ಮಾರ್ಗದಲ್ಲಿ ಹೋಗುತ್ತಿದ್ದೀರಿ, ಆದ್ದರಿಂದ
ನಿಮ್ಮ ಮಾತುಗಳು ನಿಲ್ಲಿಸಿರಿ ಎಂದು ಹೇಳುವಂಥದ್ದಾಗುತ್ತದೆ. ಆದುದರಿಂದ ಪ್ರಿಯರೇ, ನಾವು ಹೇಳುವಂಥ ಮಾತುಗಳು ಇತರಿಗೆ ಸಹಾಯವಾಗುವಂತಿರಬೇಕು. ದೇವರ ವಾಕ್ಯವನ್ನು ಆಲಿಸಿದಂಥ ನಾವೆಲ್ಲರೂ ನಮ್ಮ ಜೀವಿತಗಳನ್ನು ಪರೀಕ್ಷಿಸಿಕೊಳ್ಳೋಣ. ನಮ್ಮ ನಡೆ, ನುಡಿ, ಕ್ರಿಯೆಗಳಿಂದ ದೇವರಿಗೆ ಮಹಿಮೆಯಾಗುವುದು ಮಾತ್ರವಲ್ಲ, ಇತರರಿಗೆ ಸಹಾಯವಾಗುವಂತಿರಬೇಕು. ಇಂಥ ಜೀವಿತವನ್ನು ದೇವರು ನಮ್ಮಿಂದ ಬಯಸುವಾಗ ನಮ್ಮನ್ನು ಆತನ ಕೈಗೆ ಒಪ್ಪಿಸಿಕೊಟ್ಟವರಾಗಿ, ಆತ್ಮನಿಂದ ನಡೆಸಲ್ಪಡುವವರಾಗಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಇಂದಿನ ಅಧ್ಯಯನದಲ್ಲಿ ಯೋಬನ ಸ್ನೇಹಿತರು ಯೋಬನಿಗೆ ಮಾತಿನ ಹೊಡೆತಗಳನ್ನು ಕೊಡುತ್ತಾರೆ. ಯೋಬನು ತನ್ನ ನಂಬಿಕೆಯನ್ನು ಕಳಕೊಂಡಿದ್ದಾನೆಂದು ನಾವು ಭಾವಿಸಬಹುದು, ಆದರೆ ಹಾಗಾಗಲಿಲ್ಲ. ಅವನು ಒಬ್ಬ ಮಧ್ಯಸ್ಥಗಾರನಿಗಾಗಿ ಕೂಗುತ್ತಿದ್ದನು. ಇಂದು ನಮಗೆ ಮಧ್ಯಸ್ಥಗಾರನಿದ್ದಾನೆ. ಆತನು ಯೇಸು ಕ್ರಿಸ್ತನೇ. ಆತನೊಂದಿಗೆ ನಾವು ಜೀವಿತದಲ್ಲಿ ಮುನ್ನಡೆಯೋಣ. ಬನ್ನಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನೀನು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ್ದಿ. ಯೇಸು ಕ್ರಿಸ್ತನೇ, ನೀನು ನಮ್ಮ ಮಧ್ಯಸ್ಥಗಾರನಾಗಿದ್ದಿ. ನಿನ್ನ ಮೂಲಕ ನಾವು ತಿರುಗಿ ನಮ್ಮ ತಂದೆಯ ಬಳಿಗೆ ಬರುವಂತೆ ಸಾಧ್ಯವಾಯಿತು. ಆದ್ದರಿಂದ ಅನುದಿನವೂ ಯೇಸುವೆ, ನಾವು ನಿನ್ನನ್ನೇ ಪ್ರೀತಿಸುತ್ತಾ, ನಿನ್ನನ್ನೇ ಹಿಂಬಾಲಿಸುತ್ತಾ, ನಿನ್ನ ವಾಕ್ಯ ಭರಿತರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ತಂದೆಯಾದ ದೇವರೇ, ನಮ್ಮ ವೀಕ್ಷಕರಲ್ಲಿ ಯಾರಾದರೂ ಕಣ್ಣೀರಿನ ಹಾದಿಯಲ್ಲಿ ದಾಟಿ ಹೋಗುತ್ತಿರುವುದಾದರೆ ಅವರನ್ನು ಕರುಣಿಸು. ಅವರೆಲ್ಲ ಕಷ್ಟಗಳನ್ನು ಬಿಡಿಸು. ಯಾರಾದರೂ ರೋಗಿಗಳಾಗಿರುವುದಾದರೆ ನೀನು ಅವರನ್ನು ಮುಟ್ಟಿ ಪರಿಪೂರ್ಣವಾದ ಸ್ವಸ್ಥತೆಯನ್ನು ಅನುಗ್ರಹಿಸಿಕೊಡು. ಹೀಗೆ ನಾವೆಲ್ಲರೂ ಸಂತೋಷಭರಿತರಾಗಿ ನಿನ್ನನ್ನು ಸೇವಿಸೋದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮ ವೀಕ್ಷಿಸಿ ನೀವು ಮಾಡಿದ ಅಮೂಲ್ಯವಾದ ಕರೆಗಳಿಗಾಗಿ ವಂದನೆಗಳು. ಇತರರಿಗೆ ಈ ಕಾರ್ಯಕ್ರಮದ ಬಗ್ಗೆ ತಿಳಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.